ಇನ್ನು ಇವತ್ತು ಸಂಕ್ರಾಂತಿ ಸಡಗರ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಸಂಕ್ರಾಂತಿಯ ಸಂಭ್ರಮ ಬೆಳಗ್ಗೆಯಿಂದಲೇ ಮನೆ ಮಾಡಿದೆ. ಸಂಜೆ 4 ಗಂಟೆಗೆ ದೇಗುಲದ ಬಾಗಿಲನ್ನು ತೆಗಿತಾರೆ ಅರ್ಚಕರು. ಸಂಜೆ 4 ಗಂಟೆಯಿಂದ ವಿಶೇಷ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆಯನ್ನು ನಡೆಸಿ ಅದಾದ ನಂತರ ಬಾಗಿಲನ್ನು ಬಂದ್ ಮಾಡಿದ್ರು. ಯಾಕಂದರೆ ಸಂಜೆಗೆ ಎಲ್ಲ ತಯಾರಿಯನ್ನು ಮಾಡ್ಕೋಬೇಕಿತ್ತು. ಯಾಕಂದರೆ ಇವತ್ತು ಸಂಜೆ 5:14ರಿಂದ 5:17 ಆ ಒಂದು ಶುಭ ಮುಹೂರ್ತ ಏನಿದೆಯಲ್ಲ, ಆ ಟೈಮ್ನಲ್ಲಿ ಸೂರ್ಯರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸುತ್ತೆ. ಹೆಚ್ಚಿನ ಮಾಹಿತಿ ಸ್ಥಳದಲ್ಲೇ ಇರುವ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ನವರು ನೀಡ್ತಾರೆ. ವಿನಯ್, ಈಗ ಸಿದ್ಧತೆಗಳು ಆಗ್ತಾ ಇವೆ ಅನ್ಸುತ್ತೆ. ಇನ್ನೇನು ಬಹುಶಃ ಸಂಜೆ 5:14ಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಈ ಒಂದು ದೃಶ್ಯವನ್ನು ನಾವು ನೋಡ್ತೀವಿ. ಆದರೂ ಕೂಡ ಒಂದು ಪ್ರತಿ ವರ್ಷ ನೋಡಿದಾಗಲೂ ಪುಳಕಿತರಾಗ್ತೀವಿ. ಸೊ ಅಫ್ಕೋರ್ಸ್ ಇವತ್ತು ಕೂಡ ಅದನ್ನ ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರ ಕೋಟ್ಯಾಂತರ ಭಕ್ತರು ಕೂಡ ಈಗ ಕಾಯ್ತಾ ಇದ್ದಾರೆ. ನೀವು ಸ್ಥಳದಲ್ಲೇ ಇದ್ದೀರಿ, ಏನೆಲ್ಲ ತಯಾರಿಗಳಾಗ್ತಾ ಇವೆ, ಸದ್ಯಕ್ಕೆ ಏನೇನು ನಡೀತಾ ಇದೆ ಈಗ ಅಲ್ಲಿ? ರೆಹಮಾನ್, ಸಂಕ್ರಾಂತಿ ಅಂದ ತಕ್ಷಣ ಅದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಇವತ್ತು ದಕ್ಷಿಣಾಯಣದಿಂದ ಉತ್ತರಾಯಣವನ್ನು ಪ್ರವೇಶ ಮಾಡುವಂಥ ಸೂರ್ಯ ಗವಿಗಂಗಾಧರೇಶ್ವರನ ದರ್ಶನ ಮಾಡ್ತಾನೆ. ಅವರ ಮೇಲೆ ಬೆಳಕನ್ನು ಚೆಲ್ಲುವುದರ ಮೂಲಕ ದರ್ಶನವನ್ನು ಪಡೆದುಕೊಂಡು ಹೋಗ್ತಾನೆ. ಸದ್ಯಕ್ಕೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ಇಲ್ಲೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡ್ತಾರೆ. ಸದ್ಯಕ್ಕೆ ಗರ್ಭಗುಡಿಯನ್ನು ಕೂಡ ಕಂಪ್ಲೀಟ್ ಆಗಿ ಈಗ ದೇವಸ್ಥಾನದ ಒಳಭಾಗವನ್ನು ಬಂದ್ ಮಾಡಿರುವಂಥದ್ದು. ಜೊತೆಗೆ ಸಾಕಷ್ಟು ಭಕ್ತರು ಕೂಡ ಈಗ ಆಲ್ರೆಡಿ ದೇವಸ್ಥಾನದ ಮುಂಭಾಗದಿಂದ ಕ್ಯೂ ಅನ್ನು ಹಚ್ಚಿದ್ದಾರೆ. ಯಾಕೆಂದ್ರೆ ಸೂರ್ಯ ರಶ್ಮಿ ಶಿವನ ಸ್ಪರ್ಶ ಮಾಡಿದ ಬಳಿಕ ದರ್ಶನವನ್ನ ಮಾಡಬೇಕು. ಜೊತೆಗೆ ಆ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು. ಹೊಸ ವರ್ಷದ ಮೊದಲ ಹಬ್ಬದ ಸಂಭ್ರಮದಲ್ಲಿ ದೇವರ ದರ್ಶನವನ್ನ ಪಡೆದು ಪುನೀತರಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಭಕ್ತರು ಕೂಡ ದೇವಸ್ಥಾನದ ಮುಂಭಾಗಕ್ಕೆ ಬರ್ತಾ ಇದ್ದಾರೆ, ಜಮಾಯಿಸ್ತಾ ಇದ್ದಾರೆ. ಸಾಕಷ್ಟು ಭಕ್ತರಿಗೆ ದರ್ಶನ 6 ಗಂಟೆ ಬಳಿಕ ಅನ್ನೋಂಥ ಮಾಹಿತಿ ಇಲ್ಲ. ಹೀಗಾಗಿ ದೇವರ ಗೇಟ್ ಬಳಿ ಮುಂಭಾಗದಿಂದಲೇ ಕ್ಯೂ ಅನ್ನು ಹಚ್ಚಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಸೂರ್ಯ ರಶ್ಮಿ ಶಿವನನ ಸ್ಪರ್ಶವನ್ನು ಮಾಡುವಂಥದ್ದು, ಜೊತೆಗೆ ಆ ಬೆಳಕು ಕಿರಣಗಳು ಸೂರ್ಯ ರೇಷ್ಮೆ ಗಂಗಾಧರೇಶ್ವರನ ದರ್ಶನವನ್ನು ಮಾಡಿಕೊಳ್ಳೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. 5:14 ಸರಿಯಾಗಿ ಸೂರ್ಯ ರೇಷ್ಮೆ ಶಿವನ ಪಾದ ಸ್ಪರ್ಶವನ್ನು ಮಾಡುತ್ತೆ. ಏನು ಬಲಭಾಗದಲ್ಲಿರುವಂತಹ ಏನು ಮುಖ್ಯ ಏನು ಕಮಾನ್ ಬಾಗಿಲಿದೆ, ಇಲ್ಲಿಂದ ಏನು ಗವಿಗಂಗಾಧರೇಶ್ವರನ ಕಿಟಕಿಯ ಮೂಲಕ ಪ್ರವೇಶ ಮಾಡಿ ಶಿವನ ಮುಂದಿರುವಂತಹ ನಂದಿ ವಿಗ್ರಹದ ಕೊಂಬಿನ ಮೂಲಕ ಬೆಳಕು ಸ್ಪರ್ಶವನ್ನು ಮಾಡಿ ಮೊದಲು ಶಿವನ ಪಾದವನ್ನು ಸ್ಪರ್ಶ ಮಾಡುತ್ತೆ. ನಂತರ ಮಧ್ಯಭಾಗ ಮತ್ತು ಶಿರಭಾಗವನ್ನು ಪ್ರವೇಶ ಮಾಡಿ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ. ಹೀಗಾಗಿ ತುಂಬಾ ವಿಶೇಷವಾಗಿರುವಂಥದ್ದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ಎಲ್ಲಾ ರೀತಿಯಿಂದ ತಯಾರಿ ಕೂಡ ಆಗ್ತಾ ಇದೆ. ಭಕ್ತರು ಕೂಡ ದರ್ಶನ ಪಡೆದುಕೊಳ್ಳೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಇನ್ನು ಕ್ಷೀರಾಭಿಷೇಕ ಸೇರಿದಂತೆ ಅನೇಕ ಅಭಿಷೇಕಗಳು ಕೂಡ ಸೂರ್ಯ ಸ್ಪರ್ಶ ಏನು ಸೂರ್ಯನ ಬೆಳಕು ಶಿವನ ಸ್ಪರ್ಶದ ಬಳಿಕ ಕ್ಷೀರಾಭಿಷೇಕ ಮಾಡೋದು ಕೂಡ ಆರಂಭ ಆಗುತ್ತೆ. ಇದಕ್ಕೆಲ್ಲ ರೀತಿಯಂತ ಸಿದ್ಧತೆಗಳು ಕೂಡ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಡೀತಿರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು.